ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅ ಬ್ರ್ಯಾಂಡ್ ನ್ಯೂ ಸೆಗ್ಮೆಂಟ್ ಟಿ ಟಿ ಟೆಕ್. ಟಿ ಟಿ ಟೆಕ್ ಅಂದರೆ ತೋಟಂತಿಲಯ ಟಾಕ್ಸ್ ಟೆಕ್ನಾಲಜಿ ಅಂತ ಹೇಳಿ. ಸೊ ಈ ಟೈಪ್ ಆಫ್ ವೀಡಿಯೋಸ್ನಲ್ಲಿ ನಾನೇನು ಮಾಡ್ತೀನಿ ಅಂದರೆ ದ ಹೋಲ್ ವಿಡಿಯೋ ಇಸ್ ಡಿವೈಡೆಡ್ ಇಂಟು 3 ಮೇಜರ್ ಸೆಗ್ಮೆಂಟ್ಸ್. ದ ಫಸ್ಟ್ ಸೆಗ್ಮೆಂಟ್ ನಾವು ಲೇಟೆಸ್ಟ್ ಲಾಂಚಸ್ ಆ್ಯಂಡ್ ಅಪ್ಕಮಿಂಗ್ ಲಾಂಚಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮೊಬೈಲ್ ಲಾಂಚ್ ಇರ್ಬೋದು, ಗ್ಯಾಜೆಟ್ ಲಾಂಚಸ್ ಇರ್ಬೋದು, ಸೊ ಅದರ ಬಗ್ಗೆ. ಆ್ಯಂಡ್ ಸೆಕೆಂಡ್ ಸೆಗ್ಮೆಂಟಲ್ಲಿ ದ ಕರೆಂಟ್ ಅಫೇರ್ಸ್ ಆಫ್ ಟೆಕ್ನಾಲಜಿ. ಇವಾಗ ಗೌರ್ಮೆಂಟಿಂದ ಏನಾದರೂ ನೋಟಿಫಿಕೇಷನ್ ಬಂದಿರೋದಿರ್ಬೋದು ಅಥವಾ ಏನು ಆಗ್ತಾ ಇದೆ ನಮ್ಮ ಸುತ್ತಮುತ್ತ ವಿತ್ ರಿಗಾರ್ಡ್ ಟು ದ ಕರೆಂಟ್ ಥಿಂಗ್ಸ್ ಇನ್ ಟೆಕ್ನಾಲಜಿ ಅಂತ. ಆ್ಯಂಡ್ ಥರ್ಡ್ ಸೆಗ್ಮೆಂಟ್ ಆ್ಯಂಡ್ ದ ಫೈನಲ್ ಸೆಗ್ಮೆಂಟ್ ಈಸ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ನ ತೊಗೊಂಡದ್ದು ಜಸ್ಟನ್ನ ನಿಮಗೆ ಹೇಳ್ತೀನಿ. ಆ್ಯಂಡ್ ಅದರ ಬಗ್ಗೆ ನಿಮಗೆ ಬೇಕಿದ್ರೆ ಅಗೇನ್ ಇನ್ ದ ನೆಕ್ಸ್ಟ್ ವೀಡಿಯೋ ಅದನ್ನು ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಇನ್ನು ಹೊಸ ಅಪ್ಲಿಕೇಶನ್ಸ್ಗಳಿಗೆ ಹೋಗ್ತೀನಿ. ಸೊ ಈಚ್ ವಿಡಿಯೋ ಐ ಟ್ರೈ ಟು ಕವರ್ as many applications as possible, and again this would be at least on a weekly exercise. So let's right away jump into TT Tech. Okay, ಸೊ ಮೊಬೈಲ್ ಲಾಂಚಸಲ್ಲಿ ನೋಡೋದಾದರೆ ದ ಫಸ್ಟ್ ಥಿಂಗ್ ಇಸ್ ಆ್ಯಪಲ್ ಐಫೋನ್ SE 15ನೇ ತಾರೀಕು ಅದನ್ನು ಅನೌನ್ಸ್ ಮಾಡಿದ್ರು. 17ನೇ ತಾರೀಕು ಅದನ್ನು ವೆಬ್ಸೈಟ್ಗಳಲ್ಲಿ ಡಿಸ್ಪ್ಲೇ ಮಾಡಿದರು. 15ನೇ ತಾರೀಕು ಯೂಟ್ಯೂಬಲ್ಲಿ ಒಂದು ಚಿಕ್ಕದಾಗಿ ವೀಡಿಯೋ ಬಿಟ್ಬಿಟ್ಟು ಅದನ್ನು ತೋರಿಸಿದ್ರು, ವಾಟ್ ಆಲ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಅಂತ ಹೇಳಿ. ಸೊ ಇಟ್ ವಾಸ್ ಪ್ರಿಟಿ ಗುಡ್ ಆ್ಯಂಡ್ ಪ್ರಿಟಿ ಎಕ್ಸೈಟಿಂಗ್ ಬಿಕಾಸ್ ಇಟ್ ವಾಸ್ ಲೈಕ್ ವಿ ಹ್ಯಾಡ್ ಆಲ್ ಸ್ಪೆಕ್ಯುಲೇಟೆಡ್. ಅದು ಐಫೋನ್ SE 2 ಏನಿದೆ, ಐಫೋನ್ SE ಅಂತ ಹೇಳಿ ಕರೀತಾರೆ. ಆ್ಯಂಡ್ ಐಫೋನ್ SE ಏನಿದೆ, ಸೊ ಅದನ್ನು ಐಫೋನ್ 11 ಇಂಟರ್ನಲ್ಸು ಮತ್ತು ಐಫೋನ್ 8 ಬಾಡಿನಲ್ಲಿ ಬರುತ್ತೆ ಅದು. ಸೊ ಹಾಗೆ ಬರ್ತಾ ಇರೋದ್ರಿಂದ ಇಟ್ ಇಸ್ ಅ 4.7 ಇಂಚ್ ಡಿಸ್ಪ್ಲೇ, ಮತ್ತು ಐಫೋನ್ 11 ಇಂಟರ್ನಲ್ಸ್ ಇರೋದ್ರಿಂದ A13 ಬಯೋನಿಕ್ ಚಿಪ್, ಮತ್ತು ಐಫೋನ್ 8 ಡಿಸೈನ್ ಇರೋದ್ರಿಂದ ಅದಕ್ಕೆ ಟಚ್ ID ಇರುತ್ತೆ, ಫೇಸ್ ID ಇರಲ್ಲ. ಸಿಂಗಲ್ ಲೆನ್ಸ್ ರೇರ್ ಕ್ಯಾಮ್, ಮತ್ತು 3GB ರ್ಯಾಮ್, ಮತ್ತು ಬ್ಲ್ಯಾಕ್, ವೈಟ್ ಆ್ಯಂಡ್ ಪ್ರಾಡಕ್ಟ್ ರೆಡ್ ಕಲರ್ಸಲ್ಲಿ ಬರುತ್ತೆ. ಇಟ್ ಸ್ಟಾರ್ಟ್ಸ್ ಫ್ರಮ್ 42,500 ಆ್ಯಂಡ್ ಇಟ್ಸ್ ಅವೈಲೇಬಲ್ ಅಟ್ 64, 128 ಆ್ಯಂಡ್ 256GB. ಸೊ ಇದರ ಪ್ರೈಸ್ ನೋಡೋದಾದರೆ ಐ ವುಡ್ ಪ್ರೈಸ್ ಆ್ಯಂಡ್ ದ ಟೈಪ್ ಆಫ್ ಫೀಚರ್ಸ್ ಐ ವುಡ್ ಸ್ಟಿಲ್ ರೆಕಮೆಂಡ್ ದ್ಯಾಟ್ ಐಫೋನ್ XR ಈಸ್ ಅ ಬೆಟರ್ ಬೆಟ್. ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಟೈಪ್ ಆಫ್ ಅನ್ ಅಪ್ಗ್ರೇಡ್ ಯು ಆರ್ ಲುಕಿಂಗ್ ಆ್ಯಟ್. ಈ ಸಲ ಐಫೋನಿಗೆ ದೇ ಹ್ಯಾವ್ ಆಲ್ಸೋ ಇನ್ಕ್ಲೂಡೆಡ್ ವೈರ್ಲೆಸ್ ಚಾರ್ಜಿಂಗ್ ಮತ್ತು ವಾಟರ್ ರೆಸಿಸ್ಟೆನ್ಸ್ ಫಾರ್ ಅಪ್ ಟು 30 minutes ಆ್ಯಂಡ್ 1 meter ಆಫ್ ವಾಟರ್. ಸೊ ಆ ಥರ ವಾಟರ್ ರೆಸಿಸ್ಟೆಂಟ್ ಮಾಡಿದ್ದಾರೆ ಫೋನನ್ನು. ಆ್ಯಂಡ್ ದೀಸ್ ನೈಸ್ ಫೀಚರ್ಸ್ ವಿಲ್ ಡೆಫಿನೆಟ್ಲಿ ಆ್ಯಡ್ ವ್ಯಾಲ್ಯೂ ಟು ಐಫೋನ್. So moving on, so news from Samsung Note 20, ಅವ್ರದ್ದು ಸೆಕೆಂಡ್ ಫ್ಲ್ಯಾಗ್ಶಿಪ್ ಫೋನ್ ವಿಲ್ ಬಿ ಲಾಂಚ್ಡ್ ಇನ್ ದ ಮಂತ್ ಆಫ್ August 2020 ಅಂತ ಹೇಳಿ ಬಂದಿರೋದು. ಸೊ ಅವ್ರದ್ದು ಜನರಲಿ ಸ್ಯಾಮ್ಸಂಗ್ ಪ್ಯಾಟರ್ನ್ ನಾವು ನೋಟಿಸ್ ಮಾಡೋದಾದರೆ ಫೆಬ್ರವರಿ, ಮಾರ್ಚ್ ಆ್ಯಂಡ್ ಆಗಸ್ಟ್, ಸೆಪ್ಟೆಂಬರಲ್ಲಿ ಅವ್ರದ್ದು ಲಾಂಚಸ್ ಅನೌನ್ಸ್ ಆಗುತ್ತೆ. ಸೊ ಈ ಸತಿ ಅದೇ ಥರನೇ ಅವರು August 2020 Note 20ನ ಲಾಂಚ್ ಮಾಡಬೇಕಂತಿದ್ದಾರೆ. Considering the S20 lineup, it may be available at 3 different sizes, the Ultra, 20 Plus and 20. So let's wait and see what type of a Note we will be getting this year. Matte further news is Samsung closes its last smartphone factory in China. The company has been expanding its production capacity in India, in countries like India. ಈಗ ನಮಗೆ ಸ್ಯಾಮ್ಸಂಗ್ ನೋಟ್ ಫೋನ್ ಎಲ್ಲ ಬರೋದು ಮೇಡ್ ಇನ್ ಇಂಡಿಯಾ ಅಂತ ಹೇಳಿ ಬರುತ್ತೆ. ಸೊ ಆ್ಯಂಡ್ ಅಗೇನ್ not only Samsung, there are many companies which are leaving out of China and expanding onto other areas. So the reason is obvious, naಮಗೆ ಗೊತ್ತಿರೋ ಹಾಗೇನೆ, but let's not go into it and let's wait to see what type of a note we will be getting shortly. Other important tech updates. ಸೊ ಇವಾಗ ನೋಡೋದಾದರೆ ನಮ್ಮ ಪಿಯೂಷ್ ಗೋಯಲ್ ಮಿನಿಸ್ಟರ್ ಅವರು they have announced the clarification for the e-commerce companies that only supply of essential goods during the lockdown is possible anta heli. This is done just to create a level playing field for the small retailers. See, that's actually a very good move. ಯಾಕೆಂದರೆ ಇವಾಗ ನೀವೆಲ್ಲ ಆನ್ಲೈನಲ್ಲೇ ತೊಗೊಳ್ಳೋದಾದರೆ ಮುಂದೆ ಬೇಕಾದ್ರೆ ತೊಗೊಳ್ಬೋದು, ಬಟ್ ಇವಾಗಲೇ ತೊಗೊಂಡ್ರೆ ಇಟ್ಸ್ ಲೈಕ್ ಡಿಪ್ರೈವಿಂಗ್ ದ ಸ್ಮಾಲ್ retailers. But again, all essential goods you can still procure it through the e-commerce websites. And again, Indian government has issued fresh operating procedures for e-commerce platforms, and Arogya Setu is now mandatory for all. So Arogya Setu app already they have created 3 zones: the red zone, orange zone and the green zone. So red zone being the highly COVID red alert area, orange is kind of like okay, and green is a safe zone. So ಸದ್ಯಕ್ಕೆ ಆ ಥರ ಇರೋದು ಅದು ಝೋನ್ ಕ್ಲಾಸಿಫಿಕೇಶನ್. ಸೊ ಯಾವ ಝೋನಲ್ಲಿ ಎಷ್ಟು ಜನ ಇದ್ದಾರೆ, ಆ್ಯಂಡ್ ಬೇಸಿಕ್ಲಿ ಇಟ್ಸ್ ನಾಟ್ ಎಸೆನ್ಷಿಯಲಿ ಟು ಟ್ರ್ಯಾಕ್ ಯು, ಇಟ್ ಇಸ್ ಜಸ್ಟ್ ಟು ಗೆಟ್ ಅನ್ ಎಸ್ಟಿಮೇಟ್ ಆಫ್ ದ ನಂಬರ್ಸ್. ಆ್ಯಂಡ್ ಅಗೇನ್ ಇಟ್ಸ್ ಅ ವೆರಿ ಯೂಸ್ಫುಲ್ ಆ್ಯಪ್
and kindly I suggest that you all should download. Now that they have made it mandatory, it is all the more important. And again, the judicial system, this is something which was which is a really good move, because Supreme Court has now explored ways to set up more virtual courts, because ಇಂಥ ಟೈಮಲ್ಲಿ ಜುಡಿಷಿಯಲ್ ಸಿಸ್ಟಮ್ ಶುಡ್ ನಾಟ್ ಟೇಕ್ ಅ ಬೀಟಿಂಗ್, ಬಿಕಾಸ್ ಇದು ಎಕ್ಸ್ಟೆನ್ಷನ್ ಆಫ್ ದ ಲಾಕ್ಡೌನ್ ಇರೋದ್ರಿಂದ ಆ್ಯಂಡ್ ಅಗೇನ್ ದ ಗ್ರೇಡೆಡ್ ಲಿಫ್ಟಿಂಗ್ ಆಗೋದ್ರಿಂದ ದ ಜುಡಿಷಿಯಲ್ ಸಿಸ್ಟಮ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಸ್ಲೈಟ್ ಇಂಪ್ಯಾಕ್ಟ್. ಬಟ್ ಟು ರೆಡ್ಯೂಸ್ ದ ಬ್ಲೋ ಆಫ್ ಇಂಪ್ಯಾಕ್ಟ್, ಇದನ್ನ ಒಂದು ಎಕ್ಸಲೆಂಟ್ ಮೂವ್ ತೊಗೊಂಡಿದ್ದಾರೆ ಆ್ಯಂಡ್ kudos to the system. It is not only the Supreme Court, even our High Court and even the district courts have done so. I will explain that in detail. ಮತ್ತೆ apart from that, Swiggy, Zomato are ordered to shut down in Telangana. This is, I think, an excellent move again by the Chief Minister, because ಇದನ್ನ ಮಾಡಿರೋದ್ರಿಂದ ಇವಾಗ ಫುಡ್ ನಾವು ಎಲ್ಲೋ ಒಂದು ಕಡೆ ಆರ್ಡರ್ ಮಾಡಿರ್ತೀವಿ, ಅವರು ಚೀಫ್ ಮಿನಿಸ್ಟರ್ ತುಂಬಾ ಚೆನ್ನಾಗಿ ಹೇಳಿದ್ರು, ಯು ಶುಡ್ ಕುಕ್ ಫ್ರೆಶ್ ಫುಡ್ ಅಟ್ ಹೋಮ್ ಇನ್ಸ್ಟೆಡ್ ಆಫ್ ಆರ್ಡರಿಂಗ್ ಫ್ರಮ್ ಔಟ್ಸೈಡ್, ಎಸ್ಪೆಷಲಿ ಡ್ಯೂರಿಂಗ್ ದ ಕರೆಂಟ್ ಲಾಕ್ಡೌನ್ ಪೀರಿಯಡ್ ಅಂತ. ವಿಚ್ ಇಸ್ ಟ್ರೂ, ಬಿಕಾಸ್ ನಾವೀಗ ಹೊರಗಿಂದ ಎಲ್ಲೋ ಆರ್ಡರ್ ಮಾಡ್ತೀವಿ, ಅವ್ರು ಎಲ್ಲಿಂದ ತೊಗೊಂಬಂದಿರ್ತಾರೆ ಗೊತ್ತಿರಲ್ಲ, ಯಾರು ಕುಕ್ ಮಾಡಿರ್ತಾರೆ ಗೊತ್ತಿಲ್ಲ, ಹೇಗೆ ತೊಗೊಂಬರ್ತಾರೆ ಗೊತ್ತಿರಲ್ಲ, ಆ್ಯಂಡ್ ಐ ಮೀನ್ ಇಟ್ಸ್ ಕೈಂಡ್ ಆಫ್ ರಿಸ್ಕಿ, ರೈಟ್? ಸೊ you should definitely refrain from using Swiggy and Zomato at this juncture, and I seriously hope that it is not only Telangana but it's implemented elsewhere. But again, ನೋಡೋಣ ಯಾವ ರೀತಿ ಅಂತ ಹೇಳಿ. ಸೊ ಸೇತು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನಾನು ನಿಮಗೆ ಇಲ್ಲಿ ಅದರದ್ದು QR ಕೋಡು ಮತ್ತು ಲಿಂಕನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ಆ QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಅದಕ್ಕೆ ಇನ್ಸ್ಟಲೇಷನ್ ಇನ್ಸ್ಟ್ರಕ್ಷನ್ಸ್ ನಿಮಗೆ ಏನಾದರೂ ಕಷ್ಟ ಅಂತ ಅನಿಸಿದರೆ ಅಥವಾ ಯಾವ ರೀತಿ ಇನ್ಸ್ಟಾಲ್ ಮಾಡಬೇಕು ಅಂತ ಗೊತ್ತಾಗಬೇಕಂದ್ರೆ ನನ್ನ ಒಂದು ವೀಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ಸಹ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿಟ್ಟಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಆರೋಗ್ಯ ಸೇತು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ಇಟ್. ಜುಡಿಷರಿ ಅಡಾಪ್ಟ್ಸ್ ಟೆಕ್ನಾಲಜಿ ಬಿಗ್ ಟೈಮ್ ಅಂತ ಹೇಳಿದಾಗೇ, ಫ್ರಮ್ ದ ಲಾಕ್ಡೌನ್ ಪೀರಿಯಡ್, ದಟ್ ಈಸ್ ದ ಸೆಕೆಂಡ್ ಫೇಸ್, ಏಪ್ರಿಲ್ 15 ಮೇ 3ನೇ ತಾರೀಕು ತನಕ ಅಂತ ಹೇಳಿರೋದು. ಆ ಟೈಮಲ್ಲಿ ಹೌ ದ ಕೋರ್ಟ್ಸ್ ಆರ್ ಫಂಕ್ಷನಿಂಗ್ ಅನ್ನೋದಕ್ಕೆ ತುಂಬಾ ಚೆನ್ನಾಗಿ ಡೀಟೇಲ್ ನೋಟಿಫಿಕೇಷನ್ ಬಂದಿದೆ. ಅದರಲ್ಲಿ ಒನ್ ಪಾಯಿಂಟನ್ನು ನಾನು ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಿಕಾಸ್ ಅದರ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ದ ವಿಡಿಯೋ ಲೆಂತ್ ವಿಲ್ ಬಿ ಟೂ ಮಚ್. ಸೊ ಅದಕ್ಕೆ ನಾನು ನಿಮಗೆ ಅದರದ್ದು ಒನ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡಿ ಐ ವಿಲ್ ಶೋ ಯು ಹೌ ದ ನೋಟಿಫಿಕೇಷನ್ ಈಸ್, ಆ್ಯಂಡ್ ದೆನ್ ನಿಮಗೆ ಅದರದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ ಫಾರ್ ಡೀಟೇಲ್ಡ್ ಅನಾಲಿಸಿಸ್. ಫಸ್ಟ್ ಥಿಂಗ್ ನನಗೆ ಏನು ಇಷ್ಟ ಆಗಿದ್ದು ಅಂದರೆ, ಅವರು ವೀಡಿಯೋ ಕಾನ್ಫರೆನ್ಸಿಂಗನ್ನು ಅವರು ಒಂದು ಫಿಕ್ಸ್ಡ್ ಡೇಸಲ್ಲಿ ಮಾಡ್ಕೊಂಡಿದ್ದಾರೆ. ದಟ್ ಈಸ್ 11 to 12:30, 1.5 ಗಂಟೆ ಆನ್ ಟ್ಯೂಸ್ಡೇಸ್ ಆ್ಯಂಡ್ ಫ್ರೈಡೇಸ್. So again, if it's of much urgency, then it can be fixed on any other day. So adu one provision kottidare. Adu matra alde Tuesday and Thursday, if it's a general holiday, the matter shall be fixed on an immediate or the next working day anta kottidare. This is something which is really good anta annistu nange. So apart from that, ನೀವು ಇವಾಗ ಅವ್ರದ್ದು ವೆಬ್ಸೈಟಿಗೆ ಹೋದರೆ ನಿಮಗೆ ಅದರದ್ದು ಕಂಪ್ಲೀಟ್ ನೋಟಿಫಿಕೇಷನ್ ನಿಮಗೆ ಕಾಣುತ್ತೆ. ದಟ್ ಈಸ್ ಅವ್ರದ್ದು ನೋಟಿಫಿಕೇಷನ್ ಏನು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ದಿಸ್ ವಾಸ್ ಆನ್ 16th April ಬಂದಿರೋದು. ಸೊ ಯಾವ ರೀತಿ ನಿಮಗೆ ಕಂಪ್ಲೀಟ್ ಕ್ಲೋಜರ್ ಇರೋದ್ರಿಂದ ಯಾವ ಥರ ಫ್ಯಾಮಿಲಿ ಕೋರ್ಟ್ಸು, ಟ್ರಯಲ್ ಕೋರ್ಟ್ಸು, ಲೇಬರ್ ಕೋರ್ಟ್ಸು, ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ಸ್, ಎವ್ರಿಥಿಂಗ್ ಇಸ್ ಕ್ಲೋಸ್, ರೈಟ್? ಸೊ ಕ್ಲೋಸ್ ಆಗಿರುವಾಗ ಯಾವ ಥರ ಅಂತ ಹೇಳಿ, ಆ್ಯಂಡ್ ಅರ್ಜೆನ್ಸಿ ಇದ್ದಾಗ ಪ್ರತಿಯೊಂದು ಕೋರ್ಟಿಂದೂ ಅವ್ರು ಇಮೇಲ್ ID ಕೊಟ್ಟಿದ್ದಾರೆ. ಆ್ಯಂಡ್ ಆ ಇಮೇಲ್ IDಲಿ ಜಸ್ಟ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಸೆಂಡ್ ಒನ್ ಇಮೇಲ್ ಟು ದಟ್ ಕನ್ಸರ್ನ್ಡ್ ಟೀಮ್, ಆ್ಯಂಡ್ ಆಫ್ ಕೋರ್ಸ್ ದೇ ವಿಲ್ ಡೆಫಿನೆಟ್ಲಿ ರಿಪ್ಲೈ. ಸೊ ಯಾವ ರೀತಿ ಅಂತ ಹೇಳಿ. ಸೊ ನೀವು ಏನಾದ್ರು ಮೆಮೊ ಸಬ್ಮಿಟ್ ಮಾಡಬೇಕಾದ್ರೆ ಅಗೇನ್ ಇನ್ ಪರ್ಸನ್ ಎಲ್ಲ ಹೋಗಿ ಮಾಡಬೇಕಾಗಿಲ್ಲ. ಆ್ಯನ್ ಇಮೇಲ್ ID for which the memo is received, a cell phone number is also mentioned in the memo. So everything is digital now. ನಿಮಗೆ ಅಗೇನ್ ಅದರದ್ದು ಇಮೇಲ್ IDಗಳು ನೋಡಬೇಕಾದ್ರೆ ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳದ್ದು ಇಮೇಲ್ ಅಡ್ರೆಸ್, ಸೊ ಬಾಗಲಕೋಟ್ ಇರ್ಬೋದು ಅಥವಾ ಬ್ಯಾಂಗ್ಳೂರು ಅರ್ಬನ್ ಇರ್ಬೋದು, ಬ್ಯಾಂಗ್ಳೂರು ರೂರಲ್ ಇರ್ಬೋದು, ನಮ್ಮ ಇದು ಪ್ರತಿಯೊಂದು ಡಿಸ್ಟ್ರಿಕ್ಟ್ ಕೋರ್ಟ್ಸ್ಗಳದ್ದು ಅಷ್ಟೇ ಇಮೇಲ್ ಅಡ್ರೆಸ್ಗಳನ್ನ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಇಮೇಲ್ IDನೂ ಕೊಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಗೌರ್ಮೆಂಟ್ ವೆಬ್ಸೈಟಿಂದು ಇಫ್ ದ ಇನ್ಬಾಕ್ಸ್ ಇಸ್ ಫುಲ್, there's always a backup. So again, 33 different email IDs ಇದೆ. I think the code is doing a fantastic job with regard to this, and I really appreciate the way they are taking this in seriously. So coming to the app section, the final section of this video, digital case diary ಅಂದರೆ ವಕೀಲ್ ಮಿತ್ರ ಅಂತ ಒಂದು ಅಪ್ಲಿಕೇಶನ್ನ ನಾವು ಮಾಡಿದ್ವು. ಸೊ ವಕೀಲ್ ಮಿತ್ರ ಅನ್ನೋ ಅಪ್ಲಿಕೇಶನ್ ಏನಿದೆ ಅದನ್ನು ಇವಾಗ ನಾವು ವಿ ಆರ್ ಗಿವಿಂಗ್ ಇಟ್ ಫ್ರೀ ಆಫ್ ಕಾಸ್ಟ್ ಫಾರ್ ದ ಲಾಯರ್ಸ್ ಟು ಯೂಸ್ ಇಟ್. ಆ್ಯಂಡ್ ಆ ಅಪ್ಲಿಕೇಶನಲ್ಲಿ ಏನಾಗುತ್ತೆ ಅಂದರೆ ದೇ ಕ್ಯಾನ್ ಸ್ಟೋರ್ ಕೇಸಸ್ ಆ್ಯಂಡ್ ಪ್ರಿಪೇರ್ ನೋಟ್ಸ್, ಗೆಟ್ SMS alerts, generate PDF,
notify clients and juniors by email and SMS. ಮೊದಲೆಲ್ಲ ಲಾಯರ್ಸ್ಗಳು ದೇ ವರ್ either doing it manually in the way to say that ಅವರು ಜಿಮೇಲ್ ಯೂಸ್ ಮಾಡ್ತಾ ಇರ್ಬೋದು ಅಥವಾ ಮಲ್ಟಿಪಲ್ ಅಪ್ಲಿಕೇಶನ್ಸ್ ಯೂಸ್ ಮಾಡ್ತಾ ಇದ್ರು. ಎವ್ರಿಥಿಂಗ್ ಇಸ್ ಕ್ಲಬ್ಡ್ ಇಂಟು ಒನ್ ಸಿಂಗಲ್ ಎಂಟಿಟಿ ಆರ್ ಒನ್ ಸಿಂಗಲ್ ವೆಬ್ ಅಪ್ಲಿಕೇಶನ್ ಕಾಲ್ಡ್ ಆಸ್ wakilmitra.com. ಸೊ ನೀವು wakilmitra.com ಅಂತ ಹೇಳಿ ವೆಬ್ಸೈಟ್ನ ನೋಡೋದಾದರೆ wakilmitra.com ಇವಾಗ ಸದ್ಯಕ್ಕೆ ಈ ಥರ ಇದೆ. ಸಿಂಪಲ್ ರಿಜಿಸ್ಟ್ರೇಷನ್ ಪ್ರಾಸೆಸ್ ಇದೆ. ರಿಜಿಸ್ಟರ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ತಿದ್ದ ಹಾಗೆಯೇ ನಿಮಗೆ ವಕೀಲ್ ಮಿತ್ರದಲ್ಲಿ ತೊಗೊಳ್ಳೋ ಇನ್ಫಾರ್ಮೇಷನ್ ಬರೀ ನಿಮ್ಮ ಹೆಸರು, ಮೊಬೈಲ್ ನಂಬರ್, ಇಮೇಲ್ ID ಆ್ಯಂಡ್ ಎನ್ರೋಲ್ಮೆಂಟ್ ನಂಬರ್, ಜಸ್ಟ್ ಟು ಎನ್ಶೋರ್ ದ್ಯಾಟ್ ಯು ಆರ್ ಎನ್ ಅಡ್ವೊಕೇಟ್. ಸೊ ನಿಮ್ದು ಇದಿಷ್ಟು ಇನ್ಫಾರ್ಮೇಷನ್ ತೊಗೊತಿದ್ದಾಗೇ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಮಾಡ್ತಿದ್ದಾಗೆ ಸೆಲೆಕ್ಟ್ ಮಾಡ್ತಿದ್ದಾಗೆ ನಿಮ್ಗೆ ಒಂದು SMS ಬರುತ್ತೆ ಆ್ಯಂಡ್ ಯುವರ್ ಅಕೌಂಟ್ ವಿಲ್ ಬಿ ಆ್ಯಕ್ಟಿವೇಟೆಡ್ ಇನ್ಸ್ಟೆಂಟ್ಲಿ. ಸೊ ನೀವು ಇದನ್ನು ಒಂದು ಟ್ರೈ ಮಾಡಿ ನೋಡಿ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಏನು ಅಂತ. ಆ್ಯಂಡ್ ಈ ಅಪ್ಲಿಕೇಶನ್ ಬಗ್ಗೆ ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕಿದ್ದರೂ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆ್ಯಂಡ್ ವಿ ವಿಲ್ ಡೆಫಿನೆಟ್ಲಿ ಟ್ರೈ ಟು ಕವರ್ ಇಟ್. Yes friends, so this was the first session of TT Tech and signing off until next video. Take care.